ಚೈತ್ರ, ನೀನೊಂದು ಮರದೊಳಗೆ ಮಾಗಿ ನಿಂತ ಹಣ್ಣು. ಆಸೆ ಪಟ್ಟು ಹಣ್ಣಿನ ಹತ್ತಿರ ಹೋದರೆ ಆ ಹಣ್ಣು ಮತ್ತೊಬ್ಬನ ಕೈ ಸೇರಿತು. ಆ ಹಣ್ಣು ದ್ವಾಪರಗಳ ಶಗುನಿ ಅಂತೆ ಆಟ ಆಡಿ ಅಣ್ಣ ತಂಗಿಯರ ವಿರಸ ತಂದಿಟ್ಟು ಜಾರಿ ಹೋದ ಹಣ್ಣನ್ನು ಮತ್ತೆ ನನ್ನದಾಗಲೇಬೇಕು. ಅವಳ ಮೈಮಾಟ, ತಿದ್ದಿ ತೀಡಿ ಮಾಡಿದ ಚೆಲುವಿನ ಚಿತ್ತಾರದ ಬೊಂಬೆ. ಅವಳು ಬಯಲಿಗೆ ಹೊರಟರೆ ಸಾಕು, ಆ ನಡಿಗೆಯಲ್ಲಿ ಅದೆಂಥ ಸುಮಧುರ ಸಂಗೀತ. ಏನು ಅವಳ ಕಣ್ಣಂಚಿನ ಕುಡಿ ನೋಟ, ಎಂಥವರನ್ನು ನೋಡಿದರೂ ಕೂಡ ಮೋಡಿ ಮಾಡುತ್ತದೆ. ಆ ತಂಗಾಳಿಗೆ, ಬೀಸುವ ತಂಗಾಳಿಗೆ ಹಾರಿ ಹಾರಿ ಮುಖದ ಮೇಲೆ ಬೀಳುವ ಆ ಕೇಸರಾಶಿಯನ್ನು ನೋಡಲು ಎರಡು ಕಣ್ಣು ಸಾಲದು. ಆ ಪೂರ್ವ ಸುಂದರಿಯ ಸೊಬಗಣ್ಣು ಸವಿಯಲು ನನ್ನ ಮನಸ್ಸು ಆತುರ ಪಡುತ್ತದೆ. ಹೇಗಾದರೂ ಆ ಚೆಲುವೆಯನ್ನು ನನ್ನ ಬಲೆಯಲ್ಲಿ ಹಾಕಿಕೊಳ್ಳಲೇಬೇಕು ಅಂದಾಗ ಈ ಗಜೇಂದ್ರನ ಮನಸ್ಸಿಗೆ ಸಮಾಧಾನ. ಓಹೋ, ಇದೇನು ದೇವಸ್ಥಾನನ? ನಾ ಇಲ್ಲಿಗೆ ಬಂದೆ. ದೇವಸ್ಥಾನ ಅಂದರೆ ಒಳಗಡೆ ದೇವರು ಇರಲೇಬೇಕಲ್ಲ. ಏ ದೇವರೇ, ತಪ್ಪು ತಪ್ಪು. ಈ ದೇವರಿಗೆ ಒಂದು ಹೆಸರಿರಬೇಕಲ್ಲ. ಇವನ ಹೆಸರೇನು? ಏ, ನಿನ್ನ ಹೆಸರೇನು? ಏ ದೇವರೇ, ಹೆದರಬೇಡ. ನಾನು ನಿನ್ನ ಗೆಳೆಯ ಅಂದರೆ ನಿನ್ನ ಫ್ರೆಂಡ್ ಸುರೇಂದ್ರ. ಹೇಳು, ನಿನ್ನ ಹೆಸರೇನಂತ? ಪಾಪ ಮಲಗಿರಬೇಕು. ಎಲ್ಲರೂ ರಾತ್ರಿ ಮಲಗಿದರೆ ನೀನು ಮಾತ್ರ ಹಗಲಲ್ಲಿಯೂ ಮಲಗಿರುವೆ. ಏ ದೇವರೇ, ತಪ್ಪು ತಪ್ಪು. ಎದ್ದೇಳು, ಎದ್ದು ಹೊರಗಡೆ ಬರಲ್ಲ. ನಿನಗೂ ಸ್ವಲ್ಪ ವಿಸ್ಕಿ ಕೊಡ್ತೀನಿ, ಕುಡಿ ಬರಲೇ. ಬರಲ್ಲ, ಬರೋದು ಇಲ್ಲ. ಹೇಳಿ ನನ್ನ ಮಗನೇ, ಬಂದು ಬಿಡು. ನಿನಗೂ ಸ್ವಲ್ಪ ವಿಸ್ಕಿ ಕುಡಿತೇನೆ. ಬರಲ್ಲ. ಬಂದು ವಿಸ್ಕಿ ಕುಡಿದು ಹೋಗುವಷ್ಟು ಧೈರ್ಯ ನಿನಗಿಲ್ಲದಿದ್ದರೆ ನೀನೊಬ್ಬ ದೇವರ? ಹೌದು, ನೀನೊಬ್ಬ ದೇವರೇ. ಈ ದೇವರಿಗೆ ನನ್ನ ಬಟ್ಟೆಗಳಿಂದ ಅಲಂಕಾರ ಮಾಡಿ ಸ್ವೀಕರಿಸು ದೇವ, ಸ್ವೀಕರಿಸು. ಇದೇನಿದು ಆಶ್ಚರ್ಯ? ನಾನು ಅಲ್ಲೇ ನೋಡಿದಾಗ ಬಟ್ಟೆ ಸ್ವಲ್ಪ ಹಣ, ಇಲ್ಲಿ ನೋಡಿದರೆ ಚಿನ್ನಾಭರಣ.
ದೇವರೆಂದರೆ ಹೀಗಿರಬೇಕು. ಇದೇ ಆಭರಣದಿಂದ ನಿನ್ನೆ ಅಲಂಕಾರ ಮಾಡುವೆ. ಸ್ವೀಕರಿಸು ದೇವ, ಸ್ವೀಕರಿಸು. ದೇವರೆಂದರೆ ಹೀಗಿರಬೇಕು. ಹೊಟ್ಟೆ ತುಂಬ ಕುಡಿಯಬೇಕು, ಕಣ್ತುಂಬ ನಿದ್ದೆ ಮಾಡಬೇಕು. ಅಂದರೆ ಮನಸ್ಸಿಗೆ ನೆಮ್ಮದಿ. ನೀನು ಮಲಗುವೆ, ನಾನು ಮಲಗುವೆ. ಮಗ ಸುರೇಂದ್ರ, ಸತ್ತ ಮಾತಿಗೆ ಹತ್ತಿರ ಏನು ಪ್ರಯೋಜನ? ಈ ನಾಟಕದ ಸೂತ್ರಧಾರಿ ನಾನು ನೊಂದು ಬೆಂದಿರುವ ನಿನ್ನ ಆತ್ಮಕ್ಕೆ ಆನಂದ ತರುವ ನಾನೊಬ್ಬ ನಿನ್ನ ತಂದೆ, ಬೇರೆ ಯಾರು ಅಲ್ಲಪ್ಪ. ನೀನು ನಿಜವಾಗಿಯೂ ನನ್ನ ಮಗನೇ. ಆದರೆ ನಿನ್ನ ಅಂತರಾಳದಲ್ಲಿ ಅಲಳಿಕೊಂಡಿರುವ ವಿಷಯವನ್ನು ನೇರವಾಗಿ ಹೊತ್ತರುವೆ. ನನ್ನ ಮುಂದೆ ವಿಸ್ತರಿಸು. ನಿನಗೆ ಬೇಕಾಗಿರುವ ಪರಿಹಾರ ದಾರಿ ನಾ ತೋರುವೆ. ಮಗು ಸುರೇಂದ್ರ, ಹೇಳಪ್ಪ. ಎದ್ದೇಳು ಮಗು ಸುರೇಂದ್ರ, ಹೇಳಪ್ಪ, ಹೇಳು. ಯಾರು? ಯಾರದು? ಇದೇನಿದು? ಭಯಂಕರವಾದ ಧ್ವನಿ. ಇದು ಯಾರ ಕೂಗು? ಹೌದು, ಇದೇ ಧ್ವನಿ, ಇದೇ ಕೂಗು. ಯಾರದು? ಯಾರದು? ನನ್ನಪ್ಪನದೇ, ನನ್ನ ಎತ್ತಪ್ಪನೇ, ನನ್ನ ಎತ್ತಪ್ಪನ ಕೂಗು, ನನ್ನ ಜನ್ಮದ ಆತನ ಕೂಗು. ಅಪ್ಪ, ಅಪ್ಪ, ಎಲ್ಲಿರುವೆ? ಬಾರಪ್ಪ, ಬಂದು ನನಗೆ ಮುಖ ತೋರು ಬಾ. ಅಪ್ಪ, ಅಪ್ಪ, ಏನಿದು? ಹೀಗೇಕಾಯ್ತು? 10 ವರ್ಷಗಳಿಂದ ಗುಪ್ತವಾಗಿದ್ದ ವಿಷಯ ನೇರವಾಗಿ ನನ್ನ ಎದೆಯಲ್ಲೇ ಇಟ್ಟು ಬಿಟ್ಟೆ. ಎಂದು ಕೇಳಲಾರ್ದ ಕೂಗು ಈ ನನ್ನ ಕರ್ಣಪಟಲಕ್ಕೆ ಕೇಳಿತು. ಅಪ್ಪ, ಅಪ್ಪ, ಆ ಕೂಗು ಕೇಳಿದಾಕ್ಷಣವೇ ನನ್ನ ಕರಳು ಕತ್ತರಿಸಿದಂತಾಯ್ತಪ್ಪ, ಕತ್ತರಿಸಿದಂತಾಯ್ತು. ನಾನೀಗ ನೀರಿನಲ್ಲಿ ಬಿಟ್ಟ ಚಿತಾಭಸ್ಮ ಅಲ್ಲ, ನನ್ನ ಬಾಳಿನ ಸಮಾಧಾನ, ನನ್ನ ಬದುಕಿನ ನೆಮ್ಮದಿ, ನನ್ನ ಹೃದಯದ ಶಾಂತಿ, ನನ್ನ ಮನಸ್ಸಿನ ಸ್ವಾಭಿಮಾನ ಈ ಭೂಮಿ ಮೇಲೆ ಯಾವುದೂ ಶಾಶ್ವತ ಅಲ್ಲ, ಯಾರೂ ಶಾಶ್ವತ ಅಲ್ಲ. ಹುಟ್ಟಿದ ಮನುಷ್ಯ ಸಾಯಲೇಬೇಕು ನಿಜ. ಆದರೆ ನನ್ನ ತಂದೆ ಸಾವು ಯಾವ ರೀತಿ ಬಂತು? ದೇಶಕ್ಕೋಸ್ಕರ ಹೋರಾಡಿ ಸತ್ರ, ಇಲ್ಲ ಇನ್ನೊಬ್ಬರ ಸುಖಕ್ಕಾಗಿ ಸತ್ರ, ಇಲ್ಲ ಇಲ್ಲ ಮತ್ತೊಬ್ಬರ ಕ್ಷೇಮಕ್ಕಾಗಿ ಸತ್ರ, ಇಲ್ಲ ಇಲ್ಲ ಅಮಾನುಷವಾಗಿ ಕೊಲೆಯಾಗಿ ಸತ್ರಿ. ಎಂಥ ಭಯಂಕರವಾದ ಘಟನೆ ಈ ನನ್ನ ಕಣ್ಣು ಮುಂದೆ ನಡೆಯಿತು. ಇಷ್ಟಾದರೂ ನಾನು ಜೀವಂತವಾಗಿದ್ದೇನೆ. ಯಾಕೆ? ಯಾಕೆ? ಹುಟ್ಟಿದ ಮನುಷ್ಯ ಯಾವರು ನಾನು ಇಟ್ಟುಕೊಂಡು ಸಾಯ, ಅದಕ್ಕೆ ನಾನು ಬದುಕಿರುವುದೇ. ಅದಕ್ಕೆ
ಎಂಥ ಭಯಂಕರವಾದ ಘಟನೆ ಈ ನನ್ನ ಕಣ್ಣು ಮುಂದೆ ನಡೆಯಿತು. ನೀವೆಲ್ಲ ಸೇರಿ ಮಾಡಿರುವ ದೊಡ್ಡ ಋಣದ ಭಾರ ಅದನ್ನೇ ನಾನು ತೀರಿಸೇ ನಾನು ಹೋಗೋದು. ಅಶಾಂತಿಯಿಂದ ಆತಂಕದಿಂದ ಆಕ್ರೋಶ ಪಡುತ್ತಿರುವ ನಿಮಗೆ ನಿಜವಾದ ಶಾಂತಿ ಕೊಟ್ಟೇ ನಾನು ಹೋಗೋದು. ನಿಜವಾದ ಶಾಂತಿ ಕೊಟ್ಟೇ ನಾನು ಹೋಗೋದು.